ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜೋಳದ ರೊಟ್ಟಿ ಅನ್ಲಿಮಿಟೆಡ್ ಊಟ ತಿನ್ನೋಣ ಅಂತ ಹೋಟೆಲ್ ಕಾಮತ್ಗೆ ಬಂದಿದ್ದೀವಿ. ಇದಿರೋದು ಮಲ್ಲೇಶ್ವರಮಲ್ಲಿ. ಈ ಹೋಟೆಲಲ್ಲಿ ಎರಡು ಆಪ್ಷನ್ ಇರುತ್ತೆ. ಒಂದು ಸ್ಪೆಷಲ್ ಮೀಲ್ಸ್ ಅಂತ ಹೇಳ್ತಾರೆ, ಇಲ್ಲ ಅಂದರೆ ನಾರ್ಮಲ್ ಮೀಲ್ಸ್ ಅಂತ ಹೇಳ್ತಾರೆ. ಸ್ಪೆಷಲ್ ಮೀಲಲ್ಲಿ ಏನಂದರೆ ಬಜ್ಜಿ ಹಾಗೆ ಐಸ್ ಕ್ರೀಮ್ ಇನ್ಕ್ಲೂಡೆಡ್ ಇರುತ್ತೆ. ಅದು ಬಿಟ್ಟರೆ ಏನು ನಾರ್ಮಲ್ ಮೀಲ್ಗೂ ಸ್ಪೆಷಲ್ ಮೀಲ್ಗೂ ಬೇರೆ ಏನೂ ವ್ಯತ್ಯಾಸ ಇರಲ್ಲ. ನಾವು ಒಂದು ನಾರ್ಮಲ್ ಮೀಲ್ ತೊಗೊಂಡ್ವಿ ಅನ್ಲಿಮಿಟೆಡು. 250 ರುಪೀಸಲ್ಲಿ ಇದು ಊಟ ಸಿಗುತ್ತೆ. ಎಷ್ಟು ಬೇಕಾದರೂ ನೀವು ಜೋಳದ ರೊಟ್ಟಿ ತಿನ್ಬೋದು. ಜೋಳದ ರೊಟ್ಟಿ ಜೊತೆಗೆ ಏನೆಲ್ಲ ಇತ್ತು ಅಂತ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಬಟಾಣಿ ಹಾಕಿ ಈ ಥರ ಗೊಜ್ಜು ಮಾಡಿದರು. ಆಮೇಲೆ ಹಪ್ಳ ಕೊಟ್ಟಿದ್ದರು, ಹಾಗೆ ಬದನೆಕಾಯಿ ಎಣ್ಗಾಯಿ ಮಾಡಿದರು. ಆಮೇಲೆ ಹಸಿ ಮೆಂತ್ಯ ಸೊಪ್ಪು, ಈರುಳ್ಳಿ, ಹಾಗೆ ದೋಕ್ಲ ಕೊಟ್ಟಿದ್ದರು. ಮೊಸರಿಗೆ ಈ ಥರ ಕುಕುಂಬರ ಹಾಗೆ ಆನಿಯನ್ ಹಾಕ್ಬಿಟ್ಟು ರಾಯ್ತಾ ಥರ ಕೊಟ್ಟಿದ್ದರು. ಅದಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನೀವು ಕೋಸಂಬರಿ ತಿಂದಿರ್ತೀರಾ, ಆದರೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಕೋಸಂಬರಿ ನಾವು ಟೇಸ್ಟ್ ಮಾಡಿದ್ವಿ. ಮೊಳಕೆ ಕಾಳು ಕೋಸಂಬರಿ, ಅದಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ಬೇಕಾದರೂ ಜೋಳದ ರೊಟ್ಟಿ ತಿನ್ಬೋದು, ಅನ್ಲಿಮಿಟೆಡ್ ಇರುತ್ತೆ. ಜೋಳದ ರೊಟ್ಟಿ ಜೊತೆಗೆ ನಿಮಗೆ ಒಂದು ಬೆಣ್ಣೆದು ಒಂದು ಕ್ಯೂಬ್ ಕೂಡ ಕೊಡ್ತಾರೆ ಅದ್ರ ಜೊತೆ. ನೀವು ಬೇಕಂದರೆ ಎಕ್ಸ್ಟ್ರಾ ಕೇಳಿ ಕೂಡ ಹಾಕ್ಸ್ಕೋಬೋದು. 2-3 ರೊಟ್ಟಿ ತಿನ್ನೋಷ್ಟೊಳಗೆ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಅದಾದಮೇಲೆ ರೈಸ್ ಕೂಡ ಕೊಡ್ತಾರೆ. ರೈಸ್ ಸಾಂಬಾರು ಹಾಕ್ಸ್ಕೊಂಡೆ ಮೊದಲಿಗೆ. ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ತುಪ್ಪ ಕೂಡ ಹಾಕ್ತಾರೆ ಅದಕ್ಕೆ. ಮತ್ತು ಓವರಾಲ್ ಟೇಸ್ಟು ತುಂಬ ಚೆನ್ನಾಗಿತ್ತು. ಇವತ್ತು ಮಾಡಿದ್ದು ಸಾಂಬಾರು ನುಗ್ಗೆಕಾಯಿ ಸಾಂಬಾರು. ಆಮೇಲೆ ರಸಮ್ ಕೂಡ ಇತ್ತು, ಅದು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಆಮೇಲೆ ಇದೆಲ್ಲ ಊಟ ಎಲ್ಲ ಮುಗಿಸಿದ ತಕ್ಷಣ ನಮಗೆ ಬೀಡ ಹಾಗೆ ಬಾಳೆಹಣ್ಣು ಕೂಡ ಕೊಡ್ತಾರೆ. ನೀವೇನಾದರೂ ಮಲ್ಲೇಶ್ವರಂ ಸೈಡ್ ಹೋಗಿ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ಊಟ ತಿನ್ನಬೇಕು ಅಂತ ಹೇಳಿದ್ರೆ ತಪ್ಪದೇ ಇಲ್ಲಿಗೋಗಿ. ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಎವ್ರಿವನ್, ಮಲ್ಲೇಶ್ವರಮಲ್ಲಿ ಏನಾದರೂ ನೀವು ಶಾಪಿಂಗ್ ಮಾಡಿ ತುಂಬ ಟಯರ್ಡ್ ಆಗಿತ್ತು, ಇಲ್ಲ ಮಧ್ಯಾಹ್ನದ ಊಟಕ್ಕೆ ಎಲ್ಲೋಗೋದು ಅಂತ ಥಿಂಕ್ ಮಾಡ್ತಾಯಿದ್ರೆ ಈ ಭರ್ಜರಿ ಭೋಜನಾಗೆ ಬನ್ನಿ. ಖಂಡಿತ ಟೇಸ್ಟ್ ಅಂತೂ ಸಖತ್ತಾಗಿದೆ. ಅನ್ಲಿಮಿಟೆಡ್ ಫುಡ್ಡು 250 ರುಪೀಸ್ಗೆಲ್ಲನೂ ಸಿಗುತ್ತೆ. ಏನೇನು ಫುಡ್ ಸಿಗುತ್ತೆ ಮತ್ತು ಟೇಸ್ಟ್ ಎಲ್ಲ ಯಾವ ಥರ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಒಳಗಡೆ ಹೋಗಿದ ತಕ್ಷಣ ಈ ಥರ ಒಂದು ಮಂಟಪ ಹಾಕಿದ್ದಾರೆ. ಹಾಗೆ ಹೋಟೆಲಲ್ಲಿ ಕ್ಲೆನ್ಸಿನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಬಿಸಿ ಬಿಸಿಯಾಗಿರೋ ನಿಮಗೆ ಬಾಳೆ ಎಲೆ ಊಟ, ಇಲ್ಲಾಂದರೆ ಯಾವುದಾದ್ರೂ ಮದುವೆ ಊಟ ಮಿಸ್ ಮಾಡ್ಕೋತಾ ಇದ್ದರೆ ನೀವಿಲ್ಲಿ ಖಂಡಿತ ಬನ್ನಿ ಅಂತ ಹೇಳ್ತೀನಿ ನಾನು. ಈ ಹೋಟೆಲ್ ಇರೋದು ಫಸ್ಟ್ ಫ್ಲೋರಲ್ಲಿ. ಹಾಗೆ ಇಲ್ಲಿ ಊಟ ಕೂಡ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಹೋಳಿಗೆ ಮತ್ತು ದೋಸೆ ಅದೆಲ್ಲನೂ ಸೇಮ್ ಇರುತ್ತೆ, ಬಟ್ ವೆರೈಟೀಸ್ ಇದೇನೇ ಇರಲ್ಲ. ವೀಕೆಂಡಲ್ಲಿ ಪ್ರೈಸ್ ಕೂಡ ಚೇಂಜಸ್ ಇರುತ್ತೆ. ಹಾಗೆ ಹೋಗಿದ ತಕ್ಷಣ ಇದೇ ಥರ ನಿಮಗೆ ಬಾಳೆ ಎಲೆ ಕೊಡ್ತಾರೆ. ಒಂದು ವೆಲ್ಕಮ್ ಡ್ರಿಂಕ್ ಕೂಡ ಸಿಗುತ್ತೆ. ಹಾಗೆ ಇವತ್ತು ನಮಗೆ ವೆಲ್ಕಮ್ ಡ್ರಿಂಕಲ್ಲಿ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ಇದು ಸ್ವಲ್ಪ ಕುಕುಂಬರ್ ಹಾಗೆ ಸ್ವಲ್ಪ ಕಷಾಯ ಥರ ಏನೇನೋ ಮಿಕ್ಸ್ ಮಾಡಿದರು. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇದು ಚಾಕ್ಲೇಟ್ ಪಾನಿಪುರಿ. ಇದಕ್ಕೆ ಅವರು ಪಾಯಸನ ಹಾಕ್ಬಿಟ್ಟು ಕೊಡ್ತಾರೆ. ಇದೇ ನನಗೆ ಫೇವ್ರೆಟ್ ಅಂತ ಹೇಳಿದ್ರೆ, ಯಾಕಂದರೆ ಟೇಸ್ಟ್ ವೈಸ್ ಸಖತ್ತಾಗಿತ್ತು. ಹಾಗೆ ಕೋಸಂಬರಿ, ಉಪ್ಪು, ಉಪ್ಪಿನಕಾಯಿ ಎಲ್ಲನೂ ಬಡಿಸಿದ್ರು. ಆಮೇಲೆ ಒಂದು ಕಾಳು ಪಲ್ಯನೂ ಕೂಡ ಹಾಕಿದ್ರು. ಅದು ಟೇಸ್ಟ್ ವೈಸ್ ಸಖತ್ತಾಗಿತ್ತು. ಹೆಸರು ಕಾಳಿನ ಪಲ್ಯ ಅದು. MTR ಅಲ್ಲಿ ದೋಸೆ ತಿಂದಾಗ ನಾನು ಸಖತ್ ಫಿದಾ ಆಗಿದೆ. ಅದೇ ಥರ ಮಸಾಲೆ ದೋಸೆ ಕಂಪೇರ್ ಮಾಡಬಾರ್ದು, ಆದ್ರೂ ಟೇಸ್ಟ್ ವೈಸು ಈಕ್ವಲ್ ಟು MTR ದೋಸೆ. ಈ ದೋಸೆ ಅದೇ ಥರನೇ ಇತ್ತು, ಸಖತ್ತಾಗಿತ್ತು. ಮತ್ತು ನಾನು 2-3 ಸಲ ಅದನ್ನು ಹಾಕ್ಸ್ಕೊಂಡು ತಿಂದೆ, ಅಷ್ಟು ಟೇಸ್ಟಿಯಾಗಿತ್ತು. ಇದು ಕೂಡ ಅನ್ಲಿಮಿಟೆಡ್, ನಿಮಗೆ ಎಷ್ಟು ಸಲ ಬೇಕಾದರೂ ಹಾಕ್ಸ್ಕೊಂಡು ತಿನ್ಬೋದು. ನೋಡಿ, ಪುಟಾಣಿಯಾಗಿರುತ್ತೆ ದೋಸೆ, ಬಟ್ ಟೇಸ್ಟ್ ವೈಸ್ ಮಸ್ತಾಗಿರುತ್ತೆ. ದೋಸೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಒಳಗಡೆ ನಿಮಗೆ ಸ್ವಲ್ಪ ಇದು ಕೂಡ ಆಲೂಗಡ್ಡೆ ಪಲ್ಯ ಕೂಡ ಸ್ಟಫ್ ಮಾಡಿರ್ತಾರೆ. ಸಖತ್ತಾಗಿರುತ್ತೆ. ಚಟ್ನಿನೂ ಕೂಡ ಕೊಟ್ಟಿದ್ದಾರೆ, ಚಟ್ನಿನೂ ಸಖತ್ತಾಗಿತ್ತು. ಹಾಗೆ ಇಲ್ಲಿ ಇವತ್ತಿನ ಸ್ಪೆಷಲ್ ಇದ್ದಿದ್ದು ಬೀಟ್ರೂಟಲ್ಲಿ ಅವರು ಹೋಳಿಗೆಯನ್ನು ಮಾಡಿದ್ರು, ಅದಕ್ಕೆ ತುಪ್ಪ ಹಾಕಿದ್ರು. ಇದು ಅನ್ಲಿಮಿಟೆಡ್ ಇಲ್ಲ ಹೋಳಿಗೆ. ಬೀಟ್ರೂಟ್ ಯಾರೆಲ್ಲ ತಿನ್ನಲ್ಲ ಅವರು ಇದನ್ನು ಒಂದ್ಸಲ ಟ್ರೈ ಮಾಡಲೇಬೇಕು, ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ರೋಟಿ ಕೂಡ ಇಲ್ಲಿ ಕೊಡ್ತಾರೆ, ಅದು ಕೂಡ ಅನ್ಲಿಮಿಟೆಡು. ನೀವು ಎಷ್ಟು ಬೇಕಾದರೂ ಅಷ್ಟು ರೋಟಿ ತಿನ್ಬೋದು. ಪನ್ನೀರ್ ಕಡಾಯಿ ಅದ್ರ ಜೊತೆ ಇತ್ತು.
ಹಾಗೆ ನಮಗೆ ನೆಕ್ಸ್ಟು ಚಿತ್ರಾನ್ನ ಕೊಟ್ಟಿದ್ದರು. ಚಿತ್ರಾನ್ನನೂ ಟೇಸ್ಟ್ ವೈಸ್ ಸಖತ್ತಾಗಿತ್ತು, ಅದು ಅನ್ಲಿಮಿಟೆಡ್. ಈ ಬಕೆಟಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಕೆಟ್ ಬಿರಿಯಾನಿ ದಮ್ ಕಟ್ಬಿಟ್ಟು ಮಾಡಿರ್ತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ. ನಂಗೆ ಸಖತ್ ಈ ಬಕೆಟ್ ಅಂತೂ ಸಖತ್ ಕ್ಯೂಟ್ ಅನ್ನಿಸ್ತಾ ಇತ್ತು. ಆಮೇಲೆ ರೈಸ್ ಮತ್ತು ರಸಮ್ಮು, ಹಪ್ಳ, ರೈಸ್ ಸಾಂಬಾರು, ಕರ್ಡ್ ರೈಸ್ ಎಲ್ಲನೂ ಇರುತ್ತೆ. ಲಾಸ್ಟಲ್ಲಿ ಈ ಥರ ಫಿಂಗರ್ ಬೌಲ್ ಕೊಡ್ತಾರೆ, ಹಾಗೆ ಬೀಡಾನು ಕೂಡ ಕೊಡ್ತಾರೆ. ನೀವೇನಾದರೂ ಆ ಸೈಡ್ ಹೋದರೆ ತಪ್ಪದೆ ವಿಸಿಟ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೆಂಪಲ್ ಸ್ಟೈಲ್ ಊಟ ಅಂದರೆ ಎಲ್ರಿಗೂ ಫೇವ್ರೇಟ್ ಇರುತ್ತೆ ಅಲ್ವಾ. ಇದೇ ಕಾನ್ಸೆಪ್ಟನ್ನ ಮಲ್ಲೇಶ್ವರಮಲ್ಲಿರೋ ಬೈಟು ಕಾಫಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅವರು ಟೆಂಪಲ್ ಮೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. 2012ಇಂದ ಬಾಳೆ ಎಲೆ ಊಟನ ಸ್ಟಾರ್ಟ್ ಮಾಡಿದ್ರು. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಇರೋದು ಮಲ್ಲೇಶ್ವರಂ 7th ಕ್ರಾಸಲ್ಲಿ. ಇದಿರೋದು CTR ಆಪೋಸಿಟಲ್ಲೇ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಸ್ಪೆಷಲ್ ಬಾಳೆ ಎಲೆ ಊಟನ ಕೂಡ ಅವರು ಮಾಡಿದ್ದಾರೆ. ಅದು ಅನ್ಲಿಮಿಟೆಡ್ 300 ರುಪೀಸ್ಗೆ ಬಾಳೆ ಎಲೆ ಊಟ. ನಾರ್ಮಲ್ ಡೇಸಲ್ಲಿ ಹೋದರೆ 160 ರುಪೀಸ್ಗೆಲ್ಲನೂ ಸಿಗುತ್ತೆ. ಇದು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆ. ಆಮೇಲೆ ಟೆಂಪಲ್ ಥರನೇ ಗಂಟೆ ಕೂಡ ಇಟ್ಟಿದ್ದಾರೆ. ಹೋಗಿದ ತಕ್ಷಣ ಬಾಳೆ ಎಲೆ ಮತ್ತು ವಾಟರ್ ಬಾಟಲ್ನ ಕೊಡ್ತಾರೆ. ನಾರ್ಮಲಾಗೆ ಬಾಳೆ ಎಲೆ ಊಟ ಅಂತ ಹೇಳಿದ್ರೆ ಮೊದಲಿಗೆ ಹೋಗಿದ ತಕ್ಷಣ ಉಪ್ಪು ಮತ್ತು ಉಪ್ಪಿನಕಾಯಿ ಆ ಥರ ಹಾಕ್ತಾರೆ ಅಲ್ವಾ. ಬಟ್ ಇವತ್ತು ಇಲ್ಲೇನು ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿದ್ರೆ, ಹೋಗಿದ ತಕ್ಷಣ ಪಂಚಕಜ್ಜಾಯ ಹಾಕ್ತಾರೆ. ಅದಾದಮೇಲೆ ಪಂಚಕಜ್ಜಾಯ ಇದೆ ಫಸ್ಟ್ ಟೈಮ್ ನಾನು ತಿಂದಿದ್ದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅದಾದಮೇಲೆ ಉಪ್ಪು, ಉಪ್ಪಿನಕಾಯಿ, ಕಡಲೆಕಾಳು, ಉಸ್ಲಿ ಮತ್ತು ಕೋಸಂಬರಿ, ಬೀನ್ಸ್ ಪಲ್ಯ ಎಲ್ಲನೂ ಕೊಟ್ಟರು. ಹಲಸಿನನ್ನು ಯೂಸ್ ಮಾಡಿ ಒಂದು ಪಾಯಸ ಮಾಡಿದ್ರು. ಅದಂತೂ ಸಖತ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇವತ್ತಿನ ಮೆನುನಲ್ಲಿ ನನಗೆ ಇದು ತುಂಬ ಫೇವ್ರೇಟ್ ಅಂತ ಹೇಳ್ಬೋದು. ಆಮೇಲೆ ಬೇಳೆ ಹೋಳಿಗೆನ ಬಡಿಸ್ತಾರೆ, ಅದಕ್ಕೆ ತುಪ್ಪ ಕೂಡ ಹಾಕ್ತಾರೆ. ಬೇಳೆ ಹೋಳಿಗೆ ಅನ್ಲಿಮಿಟೆಡ್ ಇರಲ್ಲ. ನೀವೇನಾದರೂ ಎಕ್ಸ್ಟ್ರಾ ಹೋಳಿಗೆ ಬೇಕಿದ್ರೆ 20 ರುಪೀಸ್ ಒಂದು ಹೋಳಿಗೆಗೆ ಪೇ ಮಾಡಬೇಕಾಗತ್ತೆ. ಆಮೇಲೆ ರೈಸ್ ಬಾತ್ ಆಗಿ ಟೊಮೆಟೊ ಬಾತ್ನ ಬಡಿಸಿದ್ರು ಮತ್ತು ಹಾರ್ಲಿಕ್ಸ್ ಬರ್ಫಿ ಅಂತ ಕೊಟ್ಟಿದ್ದರು. ಅದಂತೂ ಸಖತ್ತು ಸಾಫ್ಟಾಗಿ ಮೈಸೂರು ಪಾಕ್ ಥರನೇ ಇತ್ತು, ತುಂಬ ಚೆನ್ನಾಗಿತ್ತು. ಮಂಗಳೂರವರು ಎಲ್ಲರಿಗೂ ಗೊತ್ತಿರುತ್ತೆ ಕೊಟ್ಟ ಕಡುಬು. ಈ ಮುಂಚೆ ನಾನು ಮಂಗಳೂರು ಸ್ಟೋರ್ಸಲ್ಲಿ ಒಂದು ಸಲ ಹಲಸಿನ ಹಣ್ಣಿನ ಕೊಟ್ಟ ಕಡುಬು ಟೇಸ್ಟ್ ಮಾಡಿದ್ದೆ. ಅಲ್ಲಿ ಬಿಸಿ ಬಿಸಿಯಾಗಿರಲಿಲ್ಲ, ಪ್ಯಾಕ್ಡ್ ತಿಂದಿದ್ದೆ. ಅದು ಚೆನ್ನಾಗಿತ್ತು. ಆದರೆ ಇಲ್ಲಿ ಬಡಿಸಿದ್ದು ಕೊಟ್ಟ ಕಡುಬು ಅಂತೂ ತುಂಬಾ ಚೆನ್ನಾಗಿತ್ತು. ಅವರು ಹಸಿ ಕಾಯಿ ಚಟ್ನಿ ಜೊತೆ ಬಡಿಸಿದ್ರು, ಬಿಸಿ ಬಿಸಿಯಾಗಿತ್ತು. ನಿಮಗೂ ಯಾರಿಗೆಲ್ಲ ಕೊಟ್ಟ ಕಡುಬು ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಕೊಟ್ಟ ಕಡುಬು ಇನ್ನೂ ಬೇರೆ ಬೇರೆ ಥರ ನನಗೂ ಟೇಸ್ಟ್ ಮಾಡಬೇಕು ಅಂತ ಇಷ್ಟ ಇದೆ. ಬೆಂಗಳೂರಲ್ಲಿ ಬೇರೆ ಎಲ್ಲಾದರೂ ಈ ಥರ ಕೊಟ್ಟ ಕಡುಬು ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಇದೇನು ಮುಂದೆ ಇಟ್ಟಿರೋ ಬಾಕ್ಸ್ ಅಂತ ನೋಡ್ತಾ ಇದ್ದೀರಾ, ಅದನ್ನು ಮುಂದೆ ಹೇಳ್ತೀನಿ ನಿಮಗೆ ನಾನು. ಏನೆಲ್ಲನೂ ಈ ಮೆನು ಜೊತೆ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ ಹಬ್ಬದ ಸ್ಪೆಷಲ್ ಅಂತ. ಇಷ್ಟೆಲ್ಲ ಕೊಟ್ಟಾದಮೇಲೆ ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ ಅಕ್ಕಿ ರೊಟ್ಟಿ ಕೊಡಲಿಲ್ಲ ಅಂದರೆ ಹೇಗೆ, ಅಕ್ಕಿ ರೊಟ್ಟಿನ ಕೂಡ ಅವರು ಬಡಿಸಿದ್ರು. ಅದ್ರ ಜೊತೆ ಒಂದು ಕಾಳದು ಗ್ರೇವಿ ಕೂಡ ಹಾಕಿದರು, ಅದು ಟೇಸ್ಟು ಚೆನ್ನಾಗಿತ್ತು. ಆಮೇಲೆ ರೈಸ್ ಸಾಂಬಾರ್, ರೈಸ್ ರಸಮ್, ಕರ್ಡ್ ರೈಸ್ ಎಲ್ಲನೂ ಕೊಟ್ಟಿದ್ದರು. ಲಾಸ್ಟಲ್ಲಿ ಬೀಡ ಕೂಡ ಇನ್ಕ್ಲೂಡೆಡ್ ಇತ್ತು ಈ ಮೀಲಲ್ಲಿ. ಆಗಲೇ ಒಂದು ಬಾಕ್ಸ್ ತೋರಿಸಿದ್ನಲ್ಲ, ಆ ಬಾಕ್ಸಲ್ಲಿ ಇದೆಲ್ಲನೂ ಇನ್ಕ್ಲೂಡೆಡ್ ಇತ್ತು. ಅಂದರೆ ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ ಹಾಗೆ ಮೋದಕನ ಇನ್ಕ್ಲೂಡ್ ಮಾಡಿರ್ತಾರೆ. ಇದು ಎಲ್ಲರಿಗೂ ಕೂಡ ಯಾರ್ಯಾರು ಹಬ್ಬದೂಟದ ಮೀಲ್ಸ್ ತೊಗೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿರ್ತಾರೆ. ನೀವು ಮನೆಗೆ ಬೇಕಾದರೂ ಅದನ್ನು ತೊಗೊಂಡು ಹೋಗ್ಬೋದು. ಹಬ್ಬದ ಟೈಮಲ್ಲಿ ಪ್ರಿಪ್ರೇಷನ್ ಇರ್ಬೋದು, ಇಲ್ಲ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡೋದು, ಗೆಟ್ ಟುಗೆದರ್ ಮಾಡೋದು, ಇದೆಲ್ಲನೂ ಕಾಮನ್ ಆಗಿರುತ್ತೆ. ಮನೇಲಿ ಹಬ್ಬದ ಅಡುಗೆ ಯಾರಿಗೆಲ್ಲ ಮಾಡೋಕ್ಕಾಗಲ್ಲ ಅವರೆಲ್ಲ ಈ ಥರ ಆರ್ಡರ್ ಮಾಡ್ಕೊಳ್ಬೋದು ಬೇಕಿದ್ರೆ. ಇಲ್ಲ ಅಂದರೆ ಈ ಥರ ಡಿಫ್ರೆಂಟ್ ಮೀಲ್ಸ್ ಇಟ್ಟಿರ್ತಾರೆ. ಅಂದರೆ ಸಂಕ್ರಾಂತಿ ಇರ್ಬೋದು, ಯುಗಾದಿ, ಹಾಗೆ ಈ ಥರ ಗೌರಿ ಗಣೇಶ ಫೆಸ್ಟಿವಲ್ ಎಲ್ಲದಕ್ಕೂ ಕೂಡ ಈ ಥರ ರೆಸ್ಟೋರೆಂಟಲ್ಲಿ ಫುಡ್ನ ಕೊಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಟೇಸ್ಟ್ ಮಾಡ್ಬೋದು. ನೀವು ಮಲ್ಲೇಶ್ವರಂ ಕಡೆ ಹೋದರೆ ತಪ್ಪದೆ ಇಲ್ಲೋಗಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲಿ ಲಿಮಿಟೆಡ್ ಫುಡ್ ಕೂಡ ಸಿಗುತ್ತೆ, ಅನ್ಲಿಮಿಟೆಡ್ ಮಾತ್ರ ಅಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಂಗಳೂರಲ್ಲಿ ತುಂಬ ಕಡೆ ಅನ್ಲಿಮಿಟೆಡ್ ಫುಡ್ ತಿಂದಿದ್ದೀನಿ. ಆದರೆ ಈ ರೆಸ್ಟೋರೆಂಟಲ್ಲಿ ಅನ್ಲಿಮಿಟೆಡ್ ಫುಡ್ ಕೊಡ್ತಿದ್ದಾರಲ್ಲ, ಅದು ತುಂಬಾ ಡಿಫ್ರೆಂಟ್ ಆಗಿದೆ. 150 ರುಪೀಸ್ಗೆಲ್ಲ ಅನ್ಲಿಮಿಟೆಡ್ ಫುಡ್ ಕೊಡ್ತಾ ಇದ್ದಾರೆ. ಏನೇನೆಲ್ಲ ಇದೆ ಅಂತ ನಾನು ಹೇಳ್ತೀನಿ. ಉಪ್ಪಿನಕಾಯಿ, ಕೋಸಂಬರಿ, ಮೊಸರನ್ನ,
ಹಾಗೆ ಬೀಟ್ರೂಟ್ ಪಲ್ಯ, ಹಪ್ಪಳ, ತೊಗರಿ ಕಾಳು ಗೊಜ್ಜು, ಆಮೇಲೆ ನೀರು ದೋಸೆ, ಕೋಕೋನಟ್ ಬರ್ಫಿ, ತಂಬುಳಿ, ರೈಸ್, ಸಾಂಬಾರು, ರಸಮ್ ಎಲ್ಲನೂ 150 ರುಪೀಸ್ಗೆ ಅನ್ಲಿಮಿಟೆಡ್ ಸಿಗುತ್ತೆ. ನೀರು ದೋಸೆ ಅಂತ ಹೇಳಿದೆ ಅಲ್ವಾ, ಇದು ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಒಂದು ದಿವಸ ನೀರು ದೋಸೆ ಇರುತ್ತೆ, ಆಮೇಲೆ ಒಂದು ದಿವಸ ಚಪಾತಿ, ರೋಟಿ, ಪೂರಿ, ಹೀಗೆ ಪ್ರತಿದಿನವೂ ಚೇಂಜ್ ಆಗ್ತಾ ಇರುತ್ತೆ ಮೆನು. ಅದು ಬಿಟ್ಟು ಬೇರೆ ಎಲ್ಲನೂ ಸೇಮ್ ಇರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಮಾತ್ರ ಅಲ್ಲ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಫುಡ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಹೋದರೆ ನಿಮಗೆ ಚಾಟ್ಸ್ ಕೂಡ ಸಿಗುತ್ತೆ. ಇದು ಲೊಕೇಟ್ ಆಗಿರೋದು ರಾಜಾಜಿನಗರಲ್ಲಿ ಕೈ ರುಚಿ ಅಂತ ಹೊಸದಾಗೆ ಸ್ಟಾರ್ಟ್ ಮಾಡಿದ್ದಾರೆ. ನೀವೇನಾದರೂ ಆ ಕಡೆ ಹೋದರೆ ತಪ್ಪದೇ ವಿಸಿಟ್ ಮಾಡಿ. ಇನ್ನು ಆಂಬಿಯನ್ಸ್ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿದೆ, ಹಾಗೆ ಸರ್ವಿಸ್ ಕೂಡ ಚೆನ್ನಾಗಿದೆ. ಇನ್ನು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಟೀ ಮತ್ತು ಕಾಫಿಗೆ ಅಂತಲೇ ಒಂದು ಕೌಂಟರ್ ಮಾಡಿದ್ದಾರೆ. ಅದನ್ನು ಸೇಮ್ ಈಗ ಪಬ್ಬಲ್ಲೆಲ್ಲ ಯಾವ ಥರ ಕೌಂಟರ್ ಇರುತ್ತೆ ಅದೇ ಥರನೇ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಅದು ನನಗೆ. ಆಮೇಲೆ ಅವ್ರದ್ದೇ ಮಸಾಲ ಪೌಡರ್ಸ್ ಇರ್ಬೋದು, ಹಾಗೆ ಸ್ವೀಟ್ಸ್ ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ತೊಗೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇರೋದು ಶ್ರೀದೇವಿ ಭವನ ಹೋಟೆಲ್. ಇದಿರೋದು ದೇವನಹಳ್ಳಿ ಹತ್ರ. ಇದನ್ನು 1953 ಸ್ಟಾರ್ಟ್ ಮಾಡಿದ್ರು. ಬೆಂಗಳೂರಲ್ಲಿ ಬೇರೆ ಯಾವುದೂ ಬ್ರಾಂಚ್ ಕೂಡ ಇಲ್ಲ, ಇದೊಂದೇ ಇರೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈ ಥರ ಬಾಳೆ ಎಲೆ ಸ್ಪೆಷಲ್ ಹೋಳಿಗೆ ಊಟ ಕೊಡ್ತಾರೆ 300 ರೂಪಾಯಿಗೆ. ಇಲ್ಲಿ ನೋಡ್ತಾ ಇರ್ಬೋದು ಉಪ್ಪಿನಕಾಯಿ, ಹಾಗೆ ಬೀಟ್ರೂಟ್ ಪಲ್ಯ, ಕೋಸಂಬರಿ, ಬಜ್ಜಿ, ಹೆಸರು ಕಾಳು ಪಲ್ಯ, ಹಾಗೆ ಒಂದು ರೈಸ್ ಬಾತ್ ಕೊಡ್ತಾರೆ. ಇವತ್ತು ನಮ್ಗೆ ಕೊಟ್ಟಿದ್ದು ಪುಳಿಯೋಗರೆ. ಅದ್ರ ಜೊತೆ 2 ಪೂರಿ, ಹಾಗೆ ರೈಸ್, ಹೋಳಿಗೆ, ರೈಸ್ಗೆ ನಿಮಗೆ ಸಾಂಬಾರು, ರಸಮ್, ಹಾಗೆ ಕರ್ಡ್ ಕೂಡ ಕೊಡ್ತಾರೆ. ಅದು ಬಿಟ್ಟು ನಾರ್ಮಲ್ ಎಲ್ಲ ಫುಡ್ಡೂ ಸಿಗುತ್ತೆ. ಮಸಾಲೆ ದೋಸೆನೂ ಇಲ್ಲಿ ಚೆನ್ನಾಗಿರುತ್ತೆ. ನಾವು ಪನ್ನೀರ್ ಮತ್ತು ಮಶ್ರೂಮ್ ಟ್ರೈ ಮಾಡಿದ್ವಿ, ಅದು ಕೂಡ ಚೆನ್ನಾಗಿತ್ತು ಟೇಸ್ಟು. ನೀವಲ್ಲಿ ಹೋದಾಗ ಬಾಳೆ ಎಲೆ ಊಟ ಹಾಗೆ ಮಸಾಲೆ ದೋಸೆನ ಟ್ರೈ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.